ಎನರ್ಜೆಟಿಕ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಆಕ್ಟಿವಿಟಿ 1.8. ನೋಡೋಣ ದಿಸ್ ಆಕ್ಟಿವಿಟಿ ಇಸ್ ರಿಗಾರ್ಡಿಂಗ್ ವಾಟ್ ಅಂತ ಹೇಳಿ. ಟೇಕ್ 2 grams ಆಫ್ ಸಿಲ್ವರ್ ಕ್ಲೋರೈಡ್ ಇನ್ ಚೈನಾ ಡಿಶ್. ವಾಟ್ ಇಸ್ ಇಟ್ಸ್ ಕಲರ್? ಕಲರ್ ಇಸ್ ಏನು? ಕಲರ್ ಬಂದ್ಬಿಟ್ಟು ಅದು ನಾರ್ಮಲ್ ವೈಟ್ ಕಲರ್ ಪೌಡರ್. ಸೊ ವೈಟ್ ಇಸ್ ನಾಟ್ ಅ ಕಲರ್ ಅಂತ ಹೇಳಿ ನನಗೂ ಗೊತ್ತು, ಬಟ್ ಅಪಿಯರೆನ್ಸ್ ವೈಸ್ ವೈಟ್ ಅಂತ ಹೇಳ್ಬೋದು. ಓಕೆ, ಪ್ಲೇಸ್ ದಿಸ್ ಚೈನಾ ಡಿಶ್ ಇನ್ ಸನ್ಲೈಟ್. ಇಲ್ಲಿ ನೋಡಿ, ಚೈನಾ ಡಿಶಲ್ಲಿ ಒಂದು ಸಿಲ್ವರ್ ಕ್ಲೋರೈಡ್ AgCl ಅಂತ ಹೇಳ್ತೀವಿ ನಾವು ಇದಕ್ಕೆ, AgCl ಆಯಿತಾ. ಇದನ್ನು ನಾವು ಸನ್ಲೈಟ್ ಇದು ಡೈರೆಕ್ಷನಲ್ಲಿ ಇಟ್ಟಿದ್ದೀವಿ. ಸೊ ಸನ್ಲೈಟ್ ಎಲ್ಲ ಡೈರೆಕ್ಟಾಗಿ ಇದ್ರ ಮೇಲೆ ಬೀಳ್ತಾ ಇದೆ. ನಂತರ ನೀವು ಅಬ್ಸರ್ವ್ ಮಾಡ್ತೀರಾ, ಅಬ್ಸರ್ವ್ ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಆಫ್ಟರ್ ಸಮ್ ಟೈಮ್. ಸೊ ಸಿಲ್ವರ್ ಕ್ಲೋರೈಡ್ ಅಥವಾ ಸಿಲ್ವರ್ ಹ್ಯಾಲೈಟ್ಸ್ಗಳು ಲೈಟ್ ಸೆನ್ಸಿಟಿವ್, ಫೋಟೋ ಸೆನ್ಸಿಟಿವ್. ಸಿಲ್ವರ್ ಹ್ಯಾಲೈಟ್ಸ್ ಅಂತ ಹೇಳಿ ಬಂದಾಗ, ಈ ಹ್ಯಾಲೈಡ್ ಅಂತ ಹೇಳಿದರೆ ಏನು? ಈ ಹ್ಯಾಲೋಜನಿಗೂ ಹ್ಯಾಲೈಡಿಗೂ ಇರುವ ಡಿಫ್ರೆನ್ಸ್ ಏನು? ಹ್ಯಾಲೋಜನ್ ಅಂತ ಹೇಳುವಂಥದ್ದು ಗೇಷಿಯಸ್ ಸ್ಟೇಟ್ನಲ್ಲಿರುತ್ತೆ. ಫ್ಲೂರಿನ್ ಗ್ಯಾಸ್, ಕ್ಲೋರಿನ್ ಗ್ಯಾಸ್, ಅಥವಾ ಅದು ಅನ್ಕಂಬೈನ್ಡ್ ಫಾರ್ಮ್ನಲ್ಲಿ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ಆಸ್ಟಟೈನನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ. AT ಅಂತ ಹೇಳಿದ್ರೇನು? ಆಸ್ಟಟೈನ್. ಓಕೆ, ಜಾಸ್ತಿ ಯೂಸ್ ಮಾಡಲ್ಲ ಬಿಕಾಸ್ ಇಟ್ ಇಸ್ ರೇಡಿಯೋ ಆ್ಯಕ್ಟಿವ್. ಮಿಕ್ಕಿದ ಮೂರನ್ನು ನಾರ್ಮಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ನೋಡ್ತೇವೆ. ಅಗೇನ್ ಫ್ಲೂರಿನ್ ಕೂಡ ಸ್ವಲ್ಪ ಕಡಿಮೆ ಬಿಕಾಸ್ ಫ್ಲೂರಿನ್ ಇಸ್ ಹೈಲಿ ರಿಯಾಕ್ಟಿವ್ ಹ್ಯಾಲೋಜನ್. ಸೊ ಸ್ಟೇಬಲ್ ಆಗಿರುವಂತಹ ಕಂಪೌಂಡ್ಸ್ಗಳು ಯಾವುದು? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಕಂಪೌಂಡ್ಸ್ಗಳಾಗಿರುತ್ತೆ. ಜಾಸ್ತಿ ನಾವು ಸಿಲ್ವರ್ ಕ್ಲೋರೈಡ್ AgCl ಅಥವಾ ಸಿಲ್ವರ್ ಬ್ರೋಮೈಡ್ AgBr ಈ ಕಂಪೌಂಡನ್ನು ಫೋಟೋಗ್ರಾಫಿಕ್ ಫಿಲ್ಮನ್ನು ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಆ ಫೋಟೋಗ್ರಾಫಿಕ್ ಫಿಲ್ಮ್ನಲ್ಲಿ ಇವುಗಳ ಒಂದು ಅಂಶ ಇರುತ್ತೆ. ನೀವು ಯಾವಾಗ ಪಿಕ್ಚರ್ನ ತೆಗಿತೀರಾ, ಆ ಪಿಕ್ಚರ್ ವಿಲ್ ಇಂಪ್ರಿಂಟ್ ಆನ್ ದ ಫೋಟೋಗ್ರಾಫಿಕ್ ಫಿಲ್ಮ್. ಲೇಟರ್ ವೆನ್ ಯು ಡೆವಲಪ್ ಬೈ ಪ್ರಾಸೆಸಿಂಗ್ ದಟ್ ಫಿಲ್ಮ್, ಆ ಒಂದು ನಾರ್ಮಲ್ ಪಿಕ್ಚರ್ಸ್ ಏನಾಗುತ್ತೆ ಅದು ಮತ್ತೆ ವಾಪಸ್ ಕಂಡು ಬರುತ್ತೆ. ಸೊ ಈ ಟೈಮ್ನಲ್ಲಿ ಸಿಲ್ವರ್ ಕ್ಲೋರೈಡ್ ಆರ್ ಸಿಲ್ವರ್ ಬ್ರೋಮೈಡ್ ಅಂತ ಹೇಳುವಂಥದ್ದು ಇಸ್ ನಾಟ್ ವಾಟರ್ ಸಾಲ್ಯುಬಲ್. ಸೊ ವಾಟರ್ ಸಾಲ್ಯುಬಲ್ ಆಗಿರಬಾರ್ದು ಬಿಕಾಸ್ ಫಿಲ್ಮನ್ನು ನೀವು ಡೆವಲಪ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಸೊಲ್ಯೂಷನ್ ಒಳಗಡೆ ಹತ್ತಿರ ಅಲ್ವಾ. ಆ ಸೊಲ್ಯೂಷನ್ ಇಸ್ ಮೇಡ್ ಅಪ್ ಆಫ್ ವಾಟರ್. ಅದರೊಳಗಡೆ ಈ ಸಾಲ್ಟ್ಗಳು ಇನ್ಸಾಲ್ಯುಬಲ್ ಆಗಿರಬೇಕು. ಸೊ ಇದನ್ನು ಹೇಗೆ ಯೂಸ್ ಮಾಡ್ತಾರೆ? ಇನ್ ಆರ್ಡರ್ ಟು ಮೇಕ್ ದಟ್ ಫಿಲ್ಮ್ ಆರ್ ಟು ಕೋಟ್ ದೋಸ್ ಫಿಲ್ಮ್, ವಿ ಯೂಸ್ ಟು ಯೂಸ್ ದ ಸಿಲ್ವರ್ ಕ್ಲೋರೈಡ್ ಅಥವಾ ಸಿಲ್ವರ್ ಬ್ರೋಮೈಡ್. ಇವಾಗಿನ ಕಾಲದಲ್ಲಿ ಯೂಸ್ ಮಾಡಲ್ಲ ಬಿಕಾಸ್ ಡಿಜಿಟಲ್ ಕ್ಯಾಮರಾಸ್ ಇದೆ, ರೀಲ್ ಕ್ಯಾಮರಾಸ್ ಯಾವುದು ಕೂಡ ಇಲ್ಲ. ಹಳೆ ಕಾಲದಲ್ಲಿ ರೀಲ್ ಕ್ಯಾಮರಾಸ್ ಇದ್ದಾಗ ಆ ರೀಲನ್ನು ಅಥವಾ ಫಿಲ್ಮನ್ನು ಪ್ರಾಸೆಸಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್ದು ಒಂದು ಉಪಯೋಗ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಸಿಲ್ವರ್ ಬ್ರೋಮೈಡ್ ಇದು ಕಂಪೌಂಡ್ನಲ್ಲಿ. ಇವಾಗ ನೋಡಿ, ಇಲ್ಲಿ ಕ್ಲೋರೈಡ್, ಬ್ರೋಮೈಡ್ ಅಂತ ಹೇಳಿದ್ರೆ ಹ್ಯಾಲೈಡ್ ಅಂತ ಹೇಳುವ ವರ್ಡನ್ನು ಯೂಸ್ ಮಾಡ್ತಾರೆ, ಹೌದಾ? ಹ್ಯಾಲೈಡ್ ಅಂತ ಹೇಳಿದ್ರೆ ಈ ಹ್ಯಾಲೋಜನ್ಗಳು ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವುಗಳಿಗೆ ಒಂದು ಇಲೆಕ್ಟ್ರಾನ್ಸ್ಗಳು ಸಿಗುತ್ತೆ. ಸೊ ಅವುಗಳ ನೆಗೆಟಿವ್ ಸ್ಟೇಟನ್ನು Cl ಮೈನಸ್, ನೋಡಿ F ಮೈನಸ್, Cl ಮೈನಸ್, Br ಮೈನಸ್, I ಮೈನಸ್, ಆಸ್ಟಟೈನ್ ಅನ್ನು ಬರೆಯಲ್ಲ. ಸೊ ನೆಗೆಟಿವ್ ಅಯಾನ್ಸ್ ಆಫ್ ಹ್ಯಾಲೋಜನನ್ನೇ ಹ್ಯಾಲೈಡ್ ಅಂತ ಹೇಳುವಂಥದ್ದು. ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್. ಸೊ ಅಲ್ಲಿ ಅಯೋಡೈಡ್ ಅಂತ ಹೇಳೋದು ಹ್ಯಾಲೈಡ್. ಹ್ಯಾಲೋಜನ್ ಇದು ಅರ್ಥ ಏನು? ಹ್ಯಾಲೋ ಅಂತ ಹೇಳಿದ್ರೆ ಸಾಲ್ಟ್, ಜನ್ ಅಂತ ಹೇಳಿದ್ರೆ ಬಾಂಡ್. ಸಾಲ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೆಪಬಲ್ ಆಗಿರುವಂತಹ ನಾನ್ ಮೆಟಲ್ಸ್ಗಳಾಗಿರುತ್ತೆ. ಇದೆಲ್ಲವುಗಳು ಕೂಡ ನಾನ್ ಮೆಟಲ್ಸ್. ಆಗಿರುತ್ತೆ. ಕ್ಲಿಯರ್? ಆಸ್ಟಟೈನ್ ಆಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾಗುತ್ತೆ ಸನ್ಲೈಟ್ನಲ್ಲಿಟ್ಟಾಗ ಈ ಸಿಲ್ವರ್ ಕ್ಲೋರೈಡ್? ಫೋಟೋ ಸೆನ್ಸಿಟಿವ್ ಅಂತ ಹೇಳಿದ್ದೀವಿ. ಆಬ್ವಿಯಸ್ಲಿ ದ್ಯಾಟ್ ಶುಡ್ ಡಿಕಂಪೋಸ್ ಅಲ್ವಾ. ಈ ಆ್ಯಕ್ಟಿವಿಟಿನಲ್ಲಿ ನೀವೇನು ಅಬ್ಸರ್ವ್ ಮಾಡ್ತೀರಾ? ಸಿಲ್ವರ್ ಕ್ಲೋರೈಡ್ ಅಂತ ಹೇಳುವಂಥದ್ದು ವೈಟ್ ಕಲರ್ ಇನ್ ಅಪಿಯರೆನ್ಸ್ ಇರುತ್ತೆ. ಈ ಸಿಲ್ವರ್ ಕ್ಲೋರೈಡ್ ವಿಲ್ ಡಿಕಂಪೋಸ್ ಇಂಟು ಗ್ರೇ ಕಲರ್ ಸಿಲ್ವರ್. ಇದು ಕಲರ್ ಏನು? ಗ್ರೇ.
plus you will also add you will also observe the release of chlorine gas. Balance madlikkoskara I'll add here 2 and 2. Since a gas is released, you can notify it by writing arrow mark which is pointing upward. So observation ಬಂದ್ಬಿಟ್ಟು color change white to grey. A gas release ಆಗುವಂಥದ್ದನ್ನು ನೀವು ಡಿಟೆಕ್ಟ್ ಮಾಡೋದಾದರೆ ಎಸ್ ಇವಲ್ಯೂಷನ್ ಆಫ್ ಗ್ಯಾಸ್ ಇಸ್ ಆಲ್ಸೋ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಡಿಕಂಪೋಸಿಷನ್ ಆಫ್ ಸಿಲ್ವರ್ ಹ್ಯಾಲೈಟ್ಸ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ ಯೋರ್ ಇನ್ಫಾರ್ಮೇಷನ್ H2O2 is also photosensitive, just like silver chloride, just like silver bromide. ಇದೆಲ್ಲವೂ ಕೂಡ ಫೋಟೋಸೆನ್ಸಿಟಿವ್ ಆಗಿರೋದ್ರಿಂದ ಇವುಗಳನ್ನ ಸ್ಟೋರ್ ಮಾಡಬೇಕಾದ್ರೆ ಡಾರ್ಕ್ ಬಾಟಲ್ಸ್ನಲ್ಲಿ ಸ್ಟೋರ್ ಮಾಡ್ತಾರೆ. ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್, ಇದು ಆಗುವಂಥದ್ದು ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ sunlight or even in normal light if you store the component in transparent glass. ಆಯಿತಾ? ಹಾಗಾಗಿ ಮೇಕ್ ಶ್ಯೂರ್ ದ್ಯಾಟ್ ಯು ಸ್ಟೋರ್ ದಿಸ್ ಫೋಟೋಸೆನ್ಸಿಟಿವ್ ಕಂಪೌಂಡ್ ಇನ್ ಡಾರ್ಕ್ ಬಾಟಲ್ಸ್, ಬ್ರೌನ್ ಕಲರ್ ಬಾಟಲ್ಸ್ ಎಲ್ಲ ನೀವು ನೋಡಿರ್ತೀರ ಮೆಡಿಸಿನ್ಸ್ ಅಥವಾ ಲ್ಯಾಬೊರೇಟರಿನಲ್ಲಿ, ಬಿಕಾಸ್ ದೇ ವಿಲ್ ನಾಟ್ ಪರ್ಮಿಟ್ ದ ಸನ್ಲೈಟ್ ಟು ಡೈರೆಕ್ಟ್ಲಿ ಎಂಟರ್. The colored material will interact with the sunlight and it will filter the sunlight. It will not be powerful. A light enter ಆಗಬೇಕಾದ್ರೆ it is not as powerful. Directly hit ಆದಾಗ ಇರುವಂತಹ ಪವರ್ ಇರುವುದಿಲ್ಲ as powerful as it was hitting directly ಅಂತ ಹೇಳ್ಬೋದಲ್ವಾ. ಸೊ ಹಾಗಾಗಿ ಡಾರ್ಕ್ ಬಾಟಲ್ಸ್ನಲ್ಲಿ ಸ್ಟೋರ್ ಮಾಡ್ತೀರಾ ಟು ಅವಾಯ್ಡ್ ದ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್. ಇದೇ ಥರ ಸಿಲ್ವರ್ ಬ್ರೋಮೈಡ್ಗೂ ಕೂಡ ನೀವು ಬರೀಬಹುದು. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಕ್ಲಿಯರ್. This was the easiest activity, I guess, in this whole lesson. I'll come up with one more activity. Until then, take care. Bye.